ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸವನಗೌಡ ದದ್ದಲ್ ವಿಚಾರಣೆ ಮುಗಿಸಿ ಈಗ ಹೊರಟಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ನಿಗಮದ ಅಧ್ಯಕ್ಷರು ಆಗಿರುವಂತಹ ದದ್ದಲ್ ಅವರ ವಿಚಾರಣೆ ಮುಗಿಸಿದೆ. ಸದ್ಯಕ್ಕೆ ಇವತ್ತಿನ ವಿಚಾರಣೆ ಮುಗಿದಿದೆ. ಬೆಳಗ್ಗೆ 10:30ರಿಂದ ವಿಚಾರಣೆಯನ್ನು ಎದುರಿಸಿದ್ದಾರೆ ಬಸವನಗೌಡ ದದ್ದಲ್. ಇಡಿ ವಶಕ್ಕೆ ಪಡೆಯೋ ಭಯದಲ್ಲೇ ವಿಚಾರಣೆಗೆ ಹಾಜರಾಗಿದ್ರು ದದ್ದಲ್ಲು. ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಈಗ ನೋಟಿಸ್ ಕೊಟ್ಟು ಅವ್ರನ್ನ ಮನೆ ಕಳಿಸಿದೆ. ಇಂದು ರಾತ್ರಿ ಅಥವಾ ನಾಳೆ ದದ್ದಲ್ನ ಇಡಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದ್ದಾವೆ. ಸೇಮ್ ಟು ಸೇಮ್ ಈಗ ನಾಗೇಂದ್ರ ಅವ್ರಿಗಾಗಿದೆಯಲ್ಲ ಅದೇ ರೀತಿ ನೋಡಿ. ಆರಂಭದಲ್ಲಿ ಇಡಿ ಬಂಧಿಸುತ್ತೆ ನನ್ನಂತೇಳಿ ಅವರು ನಾಪತ್ತೆ ಆಗಿದ್ರು. ಮತ್ತೆ 10:30 ಬೆಳಗ್ಗೆ ನೋಡಿದ್ರೆ ಎಸ್ಐಟಿ ಕಚೇರಿಯಲ್ಲಿ ಹಾಜರಾದರು. ಅಲ್ಲಿ ಅಧಿಕಾರಿಗಳ ಮುಂದೆ ಹೇಗೆ ದುಂಬಾಲು ಬಿದ್ದಿದ್ರು ಅಂತ ಹೇಳಿದ್ರೆ ಹೈ ಡ್ರಾಮಾ ಸೃಷ್ಟಿ ಮಾಡಿಬಿಟ್ರು. ಇಲ್ಲ, ನನ್ನ ನೀವೇ ವಶಕ್ಕೆ ತೆಗೆದುಕೊಂಡು ಬಿಡಿ, ಇಡಿ ಅವರು ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂಥೇಳಿ ನೋಡಿ, ನಿಮ್ಮನ್ನು ಬಂಧಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅಂದರೆ ಈಗ ದದ್ದಲ್ಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ 10:30ರಿಂದ ಫುಲ್ ಡ್ರಿಲ್ ಮಾಡಿದ್ದಾರೆ. ಇಡಿ ಬಂಧಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ದದ್ದಲ್ಗೆ. ಹಾಗಾಗಿನೇ ಎಸ್ಐಟಿ ಮುಂದೆ ಅಂಗಲಾಚ್ಕೊಳ್ತಾ ಇದ್ರು, ನೀವೇ ನನ್ನ ಅರೆಸ್ಟ್ ಮಾಡಿಬಿಡಿ ಅಂತೇಳಿ. ಯಾಕೆಂದರೆ ಇಡಿ ಡ್ರಿಲ್ ಬೇರೆ ಇರುತ್ತೆ, ಎಸ್ಐಟಿ ಬೇರೆ ಇರುತ್ತೆ. ಅವ್ರದ್ದು ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಪ್ರಶ್ನೆ ಕೇಳುವಂಥದ್ದು. ಎಸ್ಐಟಿ ಅವರು ಈಗ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ಸೋಮವಾರ ವಿಚಾರಣೆಗೆ ಬರಬೇಕು ಅಂತ.